ಮೊನ್ನೆ 9 ಕ್ವಶನ್ಸ್ ಹೇಳಿದ್ದೆ. ಭಾರತದಲ್ಲಿ ಯುರೋಪಿಯನ್ನರ ಆಗಮನ ಚಾಪ್ಟರ್ ಒಳಗೆ 9 ಕ್ವಶನ್ಸ್ ಹೇಳೀನಿ. ಈಗ 10ನೇ ಕ್ವಶನ್ಸಿಂದ ಹೇಳ್ತೀನಿ. ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಹೊಳ್ಳಿ ಇನ್ನೊಂದು ಇದ್ರಾಗ 2 ಮಾರ್ಕ್ಸಿಂದ 3 ಮಾರ್ಕ್ಸಿಂದ 4 ಮಾರ್ಕ್ಸಿನ ಮಟನು ಭಾಳ ಕೇಳ್ತಾರೆ ಇಲ್ಲಿ. ಹೀಗಾಗಿ ನಾ ಹೇಳ್ತೀನಿ ನೋಡ್ರಿ. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋ ಡಿ ಗಾಮನು. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಯಾರು? ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಪೋರ್ಚುಗೀಸರೇ ಮೊದಲಿಗರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲಿಗರು ಪೋರ್ಚುಗೀಸರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲಿಗರು ಯಾರು? ಪೋರ್ಚುಗೀಸರು. ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ ಯಾರು? ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ ವಾಸ್ಕೋ ಡಿ ಆಲ್ಫಾನ್ಸೋ ಡಿ ಆಲ್ಮೆಡ. ಆಲ್ಫಾನ್ಸೋ ಡಿ ಆಲ್ಮೆಡ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಯಾವಾಗ ಗೆದ್ದುಕೊಂಡನು? ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು 1510ರಲ್ಲಿ ಗೆದ್ದುಕೊಂಡನು. ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಪೋರ್ಚುಗೀಸರ ಆಡಳಿತ ಕೇಂದ್ರ ಗೋವಾ. ಡಚ್ಚರು ಯಾವ ದೇಶದವರು? ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ 1602ರಲ್ಲಿ ಸ್ಥಾಪಿಸಲಾಯಿತು. ಇದ್ರಾಗ 1 ಮಾರ್ಕ್ಸಿನ ಮತ್ತು 2 ಮಾರ್ಕ್ಸಿನ ಅದಾವ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತಿ. ಹಿಂಗಾಗಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಬೆಲ್ ಐಕಾನ್ ಟಿಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಇದ್ರಾಗ ಇಂಪಾರ್ಟೆಂಟಾಗಿ ಭಾಳ ಅದಾವು. ಹಿಂಗಾಗಿ ಭಾಳ ಹುಷಾರಿಂದ ತಿಳ್ಕೊಂಡು ಓದಬೇಕು ನೋಡ್ರಿ.